ಆರಾಧ್ಯ ದೇವರನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ವಿಶೇಷವಾದಂತಹ ಗುರುವಂದನಾ ಕಾರ್ಯಕ್ರಮದ ಹಾಗೂ ಸ್ನೇಹ ಸಮ್ಮೇಳನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯರು, ಚಿಕ್ಕ ವಯಸ್ಸಿನಲ್ಲಿ ಹಿರಿದಾದ ಜವಾಬ್ದಾರಿಯನ್ನು ಹೊತ್ತು ಒಂದು ಸಂಸ್ಥೆಯಲ್ಲಿ ನಿರ್ವಹಿಸುತ್ತಿರುವುದರ ಜೊತೆಗೆ ನೂಲಿನಂತೆ ಸೀರೆ, ಅಕ್ಕಿಯಂತೆ ಅನ್ನ ಅನ್ನುವ ರೀತಿಯಲ್ಲಿ ತಂದೆಯಂತೆ ಮಗನೂ ಕೂಡ ಒಂದು ಸಂಸ್ಥೆಯ ಆಡಳಿತಾತ್ಮಕದ ಜವಾಬ್ದಾರಿಯನ್ನು ಹೊತ್ತು ಸಮಸ್ತ ಊರಿನ ಮಹಾಜನತೆಗೆ ಪ್ರೀತಿಗೆ ಪಾತ್ರರಾಗಿರುವಂಥ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಮಾಲತೇಶ ಮಾತಪ್ಪನವರವರೇ, ಈ ಸಮಾರಂಭದ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರುವಂಥ ಸರ್ಕಾರದ ಚೊಚ್ಚಲ ಇಲಾಖೆ ಅಂತ ಕರೆಯುತ್ತಿರುವಂತಹ ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಉಪ ಆಯುಕ್ತರೂ ಆಗಿರುವಂತಹ ನಿಮ್ಮೆಲ್ಲರಿಗೂ ನಿರರ್ಗಳವಾಗಿ ಒಂದು ಅರ್ಧ ತಾಸಕ್ಕಿಂತಲೂ ಮಿಗಿಲಾಗಿ ಒಳ್ಳೆಯ ಈ ಗುರು ಶಿಷ್ಯರ ಬಾಂಧವ್ಯ ಹಲವಾರು ಉದಾಹರಣೆಗಳೊಂದಿಗೆ ನಮ್ಮೆಲ್ಲರೂ ಉದಾಹರಿಸಿ ಮಾತನಾಡಿರುವಂಥ GB ಗೌಡಪ್ಪಗೌಡ ಸಾಹೇಬ್ರವರೇ, ಹಾಗೂ ಈ ಸಮಾರಂಭದಲ್ಲಿ ಇನ್ನೋರು ಈ ಉದ್ಘಾಟನೆಯನ್ನು ಮಾಡಿರುವಂತಹ ಶ್ರೀ AM ಮುನ್ವಳ್ಳಿ ಸರ್ ಅವರೇ, ಅದರ ಜೊತೆಗೆ ಈ ಸಮಾರಂಭದ ವೇದಿಕೆಯ ಮೇಲೆ ಪಾಲ್ಗೊಂಡಿರುವಂಥ ಸ್ನೇಹಿತ ಮಿತ್ರ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರುವಂಥ ಜಗನ್ನಾಥ್ ಪತ್ತಾರ್ ಅವರೇ, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರು ಬಾಗಲಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವಂಥ ಪಾಂಡುರಂಗ ಸಣ್ಣಪ್ಪನವರು ಸರ್ ಅವರೇ, ಹಾಗೂ ಈ ಸಮಾರಂಭದಲ್ಲಿ ಈ ಸ್ಥಳೀಯ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂಥ ಗಂಗರೆಡ್ಡಿ ಸರ್ ಅವರೇ, ಚಿತ್ರಿ ಸರ್ ಅವರೇ, ಮತ್ತು ಈ ಊರಿನ ಆರಾಧ್ಯ ದೇವರಾಗಿರುವಂಥ ಮಲ್ಲಮ್ಮ ದೇವಿಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಅದರ ಸಂಪೂರ್ಣ ವ್ಯವಸ್ಥೆಗೆ ಹೆಗಲು ಹಚ್ಚು ದುಡಿಯುತ್ತಿರುವಂಥ PB ಮಾಚಾ ಸರ್ ಅವರೇ, ಹಾಗೂ ನನ್ನ ಆತ್ಮೀಯರಂಥ ಬೆನ್ನೂರವರೇ ಮತ್ತು ಗೋನಿ ಸರ್ ಅವರೇ, ಮತ್ತು ನನ್ನ ಜೊತೆಗೆ ಸಹೋದ್ಯೋಗಿಯಾಗಿ ಸೇವೆ ಸಲ್ಲಿಸಿರುವಂಥ ಬೂದ್ಯಾಳ್ ಸರ್ ಅವರೇ, ಮತ್ತು ನಮ್ಮ ಮಡಿವಾಳ್ ಸರ್ ಅವರೇ, ಗೊರವರವರೇ, ಮತ್ತು ಮನಗೋಳಿ ಸರ್ ಅವರೇ, ಮತ್ತು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನು ಹೇಳಿದ್ರೆ ಗುರುಮಾತೆಯರೇ, ಎಷ್ಟು ಜನ ಹೇಳಿದ್ರು ಕೂಡ ಇನ್ನೂ ಉಳಿಯುವಂಥ ಮಟ್ಟದಲ್ಲಿ ಇರೋದ್ರಿಂದ ನಾನು ಸಮಯ ಆದದ್ದಕ್ಕೆ ಹೆಚ್ಚು ಮಾತನಾಡಿದರೆ ಹುಚ್ಚು ಅನಿಸ್ಕೋಬೇಕಾಗ್ತತಿ, ಕಡಿಮೆ ಮಾತಾಡಿದರೆ ಕುಬೇರನ ಆಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಮಾತಾಡೋದು ಭಾಳ ಸೂಕ್ಷ್ಮತೆಯಿಂದ ಮಾತಾಡಬೇಕಾಗ್ತದೆ. ಸಮಯ ಆದಾಗ, ಹಸಿವೆ ಆದಾಗ, ಉಳಿದವ್ರ ವಿಷಯ ಕೇಳಿದಾಗ ಹೆಚ್ಚು ನಾನೇ ಅದನ್ನೇ, ಯಾಕಂದ್ರೆ ಗುರು ಶಿಷ್ಯರ ಸಂಬಂಧ ಹೇಗಿತ್ತು ಅನ್ನೋದು ನಾವು ಗೌಡಪ್ಪ ಸರ್ ಅವರ ಮಾತಿನಲ್ಲಿ ಕೇಳಿದಾಗ ನಾನು ಸಾಕಷ್ಟು ನನಗೆ ಒಂದು ಥರದ ವಿವೇಚನೆ ನೆತ್ತಿಗೇರಿದಂಗೆ ಆಗ್ತದೆ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಬಸ್ಸಿಗೆ ಕಲ್ಲು ಒಗೆಯುವಂಥವ್ರು, ಅನೈತಿಕ ಚಟುವಟಿಕೆಗಳಿಗೆ ತೊಡಗಿದಂಥವ್ರು, ಅನೇಕ ಆಗಬಾರ್ದ ಕೆಲಸ ಮಾಡುವಂಥ ಸಂದಿಗ್ಧಮಯ ಸನ್ನಿವೇಶದಲ್ಲಿ ಈ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಬೆನಕಟ್ಟಿ ಗ್ರಾಮದ ಜೊತೆಗೆ 2007, 8 ಮತ್ತು 2008, 9ನೇ ಸಾಲಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು, ಅದರ ಜೊತೆಯಲ್ಲಿನೇ ಹೆಗಲು ಕೊಟ್ಟಿರುವಂಥ ಇನ್ನೋರ್ವ 2010, 11, 2011, 12ನೇ ಸಾಲಿನ SLC ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಈ ಸಂಯೋಜನೆ ಕಾರ್ಯಕ್ರಮ ಭಾಳ ಒಂದು ನಮ್ಮೆಲ್ಲಗೆ ಹೃದಯ ಸ್ಪರ್ಶಿಯಾಗಿ ಆಗಲೇ ಎಲ್ಲರೂ ಹೇಳಿದಂತೆ ಹೃದಯ ಸ್ಪರ್ಶಿ ಅನ್ನೋದಕ್ಕಿಂತ ಮಿಗಿಲಾದ ಶಬ್ದ ನನ್ನ ಡಿಕ್ಷನರಿಯಲ್ಲಿ ಸಿಗೋದಿಲ್ಲ ಅನ್ನೋದಕ್ಕಾಗಿ ಆ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತು ಗುರು ಶಿಷ್ಯರ ಸಂಬಂಧ ಉಳಿದು ಭಾಳ ಅಂದ್ರೆ ಭಾಳ ಕಷ್ಟ ಇದೆ. ಎಷ್ಟು ಅದ್ರ ಬಗ್ಗೆ ಹೇಳಿದ್ರು ಕೂಡ ಇವು ಮತ್ತೆ ವಿವೇಚನೆ ಮಾಡಿ ಹೇಳ್ತಾನೆ ಅನ್ನೋಂಗೆ ಆಗಬಾರ್ದು. ಅದಕ್ಕೆ ಇವತ್ತು ಭಾಳ ಒಂದು ಔಚಿತ್ಯಪೂರ್ಣವಾದಂಥ ಇವತ್ತಿನ ಈ ಕಾರ್ಯಕ್ರಮ. ಅದ್ರ ಜೊತೆಯಲ್ಲಿ ಈ ಆಗಸ್ಟ್ ತಿಂಗಳ ಕಾರ್ಯಕ್ರಮ ಏನಾಗಿದೆ ಅಂತಂದ್ರೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿನೇ ಬಂದವು ನೋಡ್ರಿ. ಮಳೆಯ ಸಂಭ್ರಮ ಬಂದಿದೆ, ಜೊತೆಗೆ ಶ್ರಾವಣ ಸಂಭ್ರಮ, ಅದ್ರ ಜೊತೆಗೆ ಸಹೋದರತ್ವದ ರಕ್ಷಾಬಂಧನ, ಅದ್ರ ಜೊತೆಗೆ ರಾಷ್ಟ್ರೀಯ ಹಬ್ಬ ಆಗಸ್ಟ್ 15, ಅದ್ರ ಜೊತೆಗೆ ಮುಂದೆ ಗಣೇಶೋತ್ಸವ, ಅದರ ಮಧ್ಯದಲ್ಲಿ ಮತ್ತೆ ನೀವು ಇನ್ನಷ್ಟು ಸಿಹಿ ಜೊತೆಗೆ ಸಿಹಿ ತಿನ್ನಿರಿ ಅನ್ನುವ ರೀತಿಯಲ್ಲಿ ಈ ಒಂದು ಗುರು ಶಿಷ್ಯರ ಸಂಬಂಧ ಕೂಡಿ ಬಂದಿದೆ ಅನ್ನುವಂಥದ್ದನ್ನು ನಾನು ಹಿನ್ನೆಲೆಯಾಗಿ ಅರ್ಥೈಸ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇವತ್ತು ಇನ್ನೂ ಏನಾಗಿದೆ ಅಂತ ಹೇಳಿದರೆ, ಈ ಅಕ್ಕ ಮಹಾದೇವ ವಚನದಲ್ಲಿ ಮಾತು ಬರ್ತದೆ, ಹಸಿವಿದ್ದು ಫಲವೇನು ಹಯನವಿಲ್ಲದನಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ಗಿಡವಿದ್ದು ಫಲವೇನು ನೆರಳಿಲ್ಲದಕ್ಕ, ಅಲುಗವಿದ್ದು ಫಲವೇನು ಮನವಿಲ್ಲದಕ್ಕ.
ಈ ಮಾತು ನೋಡ್ರಿ ಎಷ್ಟು ಇದು ಮೈತಿ ಅಂದ್ರೆ ಒಂದಾದ್ರೂ ತೊಗೋಬೋದು, ಅಲಗಾದ್ರೂ ತೊಗೋಬೋದು. ಅವು ಯಾವೂ ಇರಲಿಲ್ಲ ನಮ್ಮಲ್ಲಿ. ಸುಮ್ಮನೆ ನಾವು ಏನಾದ್ರು ದೇಶವ್ರ ಮಾತಾಡಿದ್ವಿ ಅಂದ್ರೆ ಅರ್ಥಪೂರ್ಣ ಅನಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೇಳೋದಂದ್ರೆ, ಇವತ್ತು ಏನಾಗಿದೆ ಅಂದರೆ ಇವು ಭಾಳ ಚೆನ್ನಾಗಿ ನಾವು ಮಾತಾಡಿವಿ, ನೀವು ಕಂಗೊಳಿಸಿ ಅಗದಿ ಒಂದು ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕು ಅನ್ನೋದನ್ನು ಈ ಹಬ್ಬದ ದಿವಸ ಮಗುವಿಗೆ ಒಳ್ಳೆಯ ಆಭರಣ ತೊಡಿಸಿ, ಒಳ್ಳೆಯ ವಸ್ತ್ರಾಭರಣ ತೊಡಿಸಿ, ಭಾಳ ಅಂದ ಚಂದ ಮಾಡಿ ಮರುದಿವಸ ಆ ಮಗುವನ್ನು ಬರಗಮೇಲೆ ಇಟ್ಟಂಥ ರೀತಿಯಲ್ಲಿ ಆಗಬಾರದು ಅನ್ನೋದು ನನ್ನ ಆಂತರಿಕ ಕಳಕಳಿ. ಯಾಕಂದ್ರೆ ಇವತ್ತೆಲ್ಲ ಇಷ್ಟು ಮಾಡಿ ಚೆಂದಾಗಿ ನಾವು ಇಷ್ಟೆಲ್ಲ ಭಾಷಣ ಕೇಳಿದ್ರಿ, ಉಪನ್ಯಾಸ ಮಾಡಿರಿ, 10-15 ದಿವಸ ನಿರಂತರವಾಗಿ ಪ್ರಯತ್ನ ಮಾಡಿ ಸಂಘಟನೆ ಮಾಡಿರಿ. ಮುಂದಿನ ಭವಿಷ್ಯದಲ್ಲಿ ಇದನ್ನು ಅಳವಡಿಸಿಕೊಂಡಾಗ ಮಾತ್ರ ಅರ್ಥಪೂರ್ಣ ಆಗುತ್ತೆ ಈ ಒಂದು ಕಾರ್ಯಕ್ರಮ ಗುರುವಂದನ ಅನ್ನುವಂಥದ್ದು. ಯಾಕಂದ್ರೆ ನಾವು ಆಗ್ಲಾರ್ದ ಮುಂದಿನ ನಾಳಿನ ದಿವಸ ಮಾತನಾಡಲಿ ಅವು ಆಗುವ ನೋಡಿ ಹೋಗುವಂತ ನೀವು ಮಾತಾಡಿದರೆ ಅರ್ಥಪೂರ್ಣ ಅನಿಸೋದಿಲ್ಲ ಅನ್ನೋದನ್ನು ಕೂಡ ನಾವು ವಿವೇಚನೆಯನ್ನು ಮಾಡಬೇಕು. ಆ ದೃಷ್ಟಿಯಲ್ಲಿ ಭಾಳ ಚೆನ್ನಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿರಿ. ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರ್ತೈತಿ, ನಿಂದಂತೂ ನೀತಿ ಪುನಃ ಯದಿ ವಾಸ್ತುವಂತೂ ಲಕ್ಷ್ಮಿ ಸಮಾವೇಶತ್ತು ವಾ ಗಚ್ಚತಂ ಅಧ್ಯವ ಮರಣ ಮಾಸ್ತು ವಾ ಯುಗಂತರ್ವ ನ್ಯಾಯತ್ಪಥ ಪ್ರವಿಚಲಂತಿ ಪದಮೇಕಂ ನೀಧೀರ. ಅಂದರೆ ಹಣಕಾಸು ಬರ್ಬೋದು ಹೋಗ್ಬೋದು, ಮರಣ ಬರ್ಬೋದು ಹೋಗ್ಬೋದು, ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ಇವತ್ತು ನಾವು ಅದನ್ನು ಎದುರಿಸಿ ಮಾಡುವಂಥ ಮನೋಧರ್ಮ ನಮ್ಮಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಅರ್ಥಪೂರ್ಣ ಆಗ್ತೈತಿ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಯಾರು ಜಗದ್ವಿಖ್ಯಾತವನ್ನು ಗಳಿಸಿದ್ರೋ ಅವ್ರ ಇತಿಹಾಸ ಅಧ್ಯಯನ ಮಾಡಿದರೆ, ಸ್ವಾಮಿ ವಿವೇಕಾನಂದರು ಯಾರು? ರಾಮಕೃಷ್ಣ ಪರಮಹಂಸರ ಗುರುಗಳನ್ನಾಗಿ ಮಾಡಿ ಇದು ಮಾಡಿದರು. ಗೋಪಾಲಕೃಷ್ಣ ಗೋಖಲೆಯವ್ರನ್ನ ಗಾಂಧೀಜಿಯವ್ರ ಗುರುಗಳಂತ ಸ್ವೀಕಾರ ಮಾಡಿದರು. ಇವತ್ತು ಅಂತಹ ಅನೇಕ ಮಹಾತ್ಮರು, ಅನೇಕ ವ್ಯಕ್ತಿಗಳು, ಪ್ರಖ್ಯಾತರು ಎಲ್ಲರೂ ಕೂಡ ಗುರು ಇರಲಾರ್ದು ಯಾರ ಮೇಲೆ ಇವತ್ತು ಉದಾಹರಣೆ ಸಿದ್ಧಾರೂಢ ಮಠದ ಶ್ರೀಗಳು ಕೂಡ ಗುರುಗಳಿಲ್ದನ್ನು ನಾನು ಆಗೋದಿಲ್ಲ ಅನ್ನೋ ಮಾತನ್ನು ಆದ್ರೆ ಅವ್ರನ್ನ ಪ್ರವಚನ ಮಾಡಿದರು. ಆ ದೃಷ್ಟಿಯಲ್ಲಿ ಗುರುಗಳನ್ನು ನಾವು ಭಾಳ ಚೆನ್ನಾಗಿ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ನಾವೆಲ್ಲರೂ ಅವರನ್ನು ಒಂದು ಆತ್ಮೀಯತೆ ಮನೋಭಾವನೆಯಿಂದ ಜೀವನದುದ್ದಕ್ಕೂ, ಇವತ್ತು ಒಂದು ದಿವಸ ಮಾಡಿದರೆ ಆಗೋದಿಲ್ಲ, ಆ ಜೀವನದುದ್ದಕ್ಕೆ ಅದು ಕಾರ್ಯರೂಪಕ್ಕೆ ತರಬೇಕು ಅಂತ ತಿಳ್ಕೊಂಡು ಎಲ್ಲರ ವಿದ್ಯಾರ್ಥಿಗಳಲ್ಲಿ, ನಾನು ಕಲಿಸಿದ ವಿದ್ಯಾರ್ಥಿನಿಯರಲ್ಲಿ, ಕಲಿಸಿದ ವಿದ್ಯಾರ್ಥಿಗಳಲ್ಲಿ ಅವರು ಎಲ್ಲರೂ ಆ ಹಸನ್ಮುಖಿ, ಆ ಲವಲವಿಕೆ, ಆ ಪ್ರಸನ್ನ ಮುಖ, ಅದು ಎಲ್ಲರಲ್ಲೂ ನಿಮ್ಮಲ್ಲಿ ಚೈತನ್ಯ ಇದೆ, ಸಂತೋಷ ಇದೆ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಮಾಡುತ್ತಿರೋ ಪ್ರಯತ್ನ ಸನ್ಮಾರ್ಗದಲ್ಲಿ, ದೇಶ ಸ್ವಲ್ಪ ಭಾಳ ಸೂಕ್ಷ್ಮತೆ ಇದೆ ಇವತ್ತು, ಅದ್ರ ಬಗ್ಗೆ ನಾನು ಹೇಳಿದ್ರೆ ಮತ್ತೆ ಅಡಿಷ್ನಲ್ ಅದು ಪರ್ಯಾಯವಾಗಿ ವಿಷಯ ಆಗುತ್ತೆ. ಆ ದಿಶೆಯಲ್ಲಿ ಈ ರಾಷ್ಟ್ರದ, ಈ ದೇಶದ, ಈ ಜನಾಂಗದ ವ್ಯವಸ್ಥೆಯನ್ನು ಕಟ್ಟುವಂಥ ನಾಯಕತ್ವನೂ ಕೂಡ ಬೇಕಾಗ್ತದೆ. ಅದಕ್ಕೆ ಗುರುವಿನ ಬಲ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರೂ ಇವತ್ತು ಏನು ಕರೆದು ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೆ. ಯಾಕಂದ್ರೆ ನಾನು ಪ್ರಾಥಮಿಕ ಶಾಲೆ ಇದ್ದಾಗ ನನ್ನ ಭಾಷಣ ಅಂದ್ರೂ ಅಷ್ಟೇ ಹುರುಪಿತ್ತು, ನೀವು ಕೇಳಬೇಕು ಅಷ್ಟೇ ಲವಲವಿಕೆ ಇತ್ತು. ಬಟ್ ಇವತ್ತೇನೈತೆ ಈ ಸಮಯ ಆದದಕ್ಕೆ ನಾನು ಹೆಚ್ಚು ಅದ್ರ ಬಗ್ಗೆ ಮಾತಾಡಿ ನಿಮ್ಮೆಲ್ಲರನ್ನು ಮಲಿನಗೊಳಿಸೋಕೆ ನನ್ನ ತಯಾರಿಲ್ಲ ಮನಸ್ಸು. ಅದಕ್ಕೆ ನೀವೆಲ್ಲ ಭಾಳ ಸಂತೋಷದಿಂದ ಇದ್ದು ಏನದಿರಿ, ಇದನ್ನು ಜೀವನದೊಳಗೆ ಅಳವಡಿಸ್ಕೊಂಡು ಕಂಡಾಗ ಕೈ ಮುಗಿದ್ರೆ ಸಾಕು. ಅದಕ್ಕಿಂತ ಮಹತ್ವವಾಗಿ ಒಬ್ಬ ಸತ್ಪ್ರಜೆಯಾಗಿ ದೇಶದಲ್ಲಿ ಏನಾದರೂ ಗೌಡಪ್ಪ ಸರ್ ಅಂತವ್ರ ಹುದ್ದೆದಾಗ ನೀವು ಬಂದು ಒಂದು ಥರದ ಆದರ್ಶಮಯ ಜೀವನಕ್ಕೆ, ಇವತ್ತು ನೋಡಿ ನಿವೃತ್ತಿ ಆಗಿದ್ದೀನಿ ಅಂತ ಹೇಳ್ತಾರೆ, ಆಧ್ಯಾತ್ಮಿಕದತ್ತ ಸಾಗಿದ್ದು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯ ಈ ವಿಷಯ ನಾನು ಹೇಳೋದು ಏನು ಅಂತಂದ್ರೆ, ಜೀವನದಲ್ಲಿ 2 ಘಟಕಗಳನ್ನು ನಾವು ಬರ್ತೇವೆ, ಗೌಡಪ್ಪ ಸರ್ ಗೊತ್ತಿರಲಿ. ಒಂದು ಈ ಸಿದ್ಧಾರೂಢರಾಗಲಿ, ಶಿವಾನಂದರಾಗಲಿ, ನಾಗಲಿಂಗಪ್ಪದವರಾಗಲಿ ಇವರೆಲ್ಲ ಮಾಡಿದಂಥ ಅದು ಗುರು ಶಿಷ್ಯರ ಸಂಬಂಧದಲ್ಲಿ ಬರ್ತದೆ. ಅದು ಏನಾಗ್ತದೆ ಅಂತಂದ್ರೆ ಆಧ್ಯಾತ್ಮಿಕದ ಜೀವನದಲ್ಲಿ ಬರ್ತದೆ. ಆದರೆ ಇವತ್ತು ಮಾಡಿದ ಈ ಒಂದು ಏನು ಸಮಾರಂಭ ಇದೆ, ಇದು ಅಕ್ಷರದ ಅಲಂಕಾರದ ಜೊತೆಗೆ ಅಕ್ಷರದ ರೂಪಾಂತರದೊಳಗೆ, ಅಕ್ಷರದ ಅಂಶದೊಳಗೆ ಕ್ರೋಢೀಕರಿಸಿ ಇವತ್ತು ಗುರು ಶಿಷ್ಯರ ಸಂಬಂಧ ಬಂದಿದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಇದು ಅಕ್ಷರ ಲೋಕದಲ್ಲಿ ನಾವು ನೀವೆಲ್ಲರೂ ಕೂಡಿದವರು, ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಕೂಡಿ ಪವಾಡಗಳು, ಲೀಲೆಗಳು ಏನೇನೋ ಮಾಡಿ ಹೋಗಿರ್ತಕ್ಕಂಥ ಒಂದು ಗುರು ಶಿಷ್ಯರ ಸಂಬಂಧ ಅಲ್ಲಿ ಬರ್ತದೆ, ಇದು ಗುರು ಶಿಷ್ಯರ ಸಂಬಂಧ ಇಲ್ಲಿ ಬರ್ತದೆ. ಇದರ ಅರ್ಥೈಸಿಕೊಂಡು ಎರಡು ಒಂದೇ ಮುಂದೆ ಗುರಿ ಮುಟ್ಟೋದಕ್ಕೆ. ಆದ್ರೆ ಒಂದು ಏನಂದ್ರೆ, ಇಲ್ಲಿ ಜೀವನದ ಬದುಕಿಗೆ ಸ್ಪಂದನ ಆಗತಕ್ಕಂಥ ಸತ್ಪ್ರಜೆಗಳಾಗಬೇಕಾಗಿತ್ತು. ಆ ಸತ್ಪ್ರಜೆಗಳು ಆಗಬೇಕಾದ್ರೆ ಈ ಗುರುವಿನ ಕೃಪೆ, ನಿಮ್ಮ ಸಾಹಸದ ಮನೋಭಾವ, ನಿಮ್ಮ ನಿಜವಾದ ಪ್ರಾಮಾಣಿಕ ಗುಣ ಈ ಮನುಷ್ಯನನ್ನು ತೂಕ ಮಾಡಿ ಮಾತನಾಡೋದಕ್ಕೆ ಹಸ್ತದೆ ಅನ್ನುವಂಥದ್ದನ್ನು ಹೇಳಿ, ನೀವೆಲ್ಲರೂ ಇಲ್ಲಿವರೆಗೂ ಕೇಳಿದ್ದಕ್ಕೆ, ಎಲ್ಲಿಯವರೆಗೂ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟೋದಕ್ಕೆ 2 ಮಾತುಗಳನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.